ಪ್ರೀತಿ ಪ್ರೇಮದ ಹೆಸರಲ್ಲಿ ಯುವತಿಗೆ ಮದುವೆಯಾಗುತ್ತೇನೆ ಎಂದು ನಂಬಿಸಿ 3 ತಿಂಗಳ ಗರ್ಭಿಣಿಗೆ ಕೊನೆಗೂ ಕೈಕೊಟ್ಟು ತಲೆಮರೆಸಿಕೊಂಡಿದ್ದ ಯುವಕನಿಗೆ ಪೊಲೀಸರು ಮತ್ತು ಮಾನವ ಹಕ್ಕುಗಳ ಕಮಿಟಿ ಸರಿಯಾದ ಪಾಠ ಕಲಿಸಿದೆ. ತಲೆಮರೆಸಿಕೊಂಡಿದ್ದ ಮನ್ಮಥನನ್ನು ಪತ್ತೆ ಹಚ್ಚಿ ಠಾಣೆಯಲ್ಲಿ ಇಬ್ಬರಿಗೆ ಮದುವೆ ಮಾಡಿಸಿದ ಘಟನೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ. ಹೌದು ವೀಕ್ಷಕರೇ, ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದಡಂಘಟ್ಟ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಗ್ರಾಮದಲ್ಲಿ ಶ್ರೀವಲ್ಲಿ ಎಂಬ ಯುವತಿಯನ್ನು ಶರಣ್ ಕುಮಾರ್ ಎಂಬ ಯುವಕ ಪ್ರೀತಿಸುತ್ತಿದ್ದ. ಅಷ್ಟೇ ಅಲ್ಲದೆ ನಿನ್ನನ್ನೇ ಮದುವೆಯಾಗುತ್ತೇನೆ ಎಂದು ನಂಬಿಸಿದ್ದ. 3 ತಿಂಗಳು ಗರ್ಭಿಣಿ ಮಾಡಿ, ಆದರೆ ಕೊನೆಯ ಕ್ಷಣದಲ್ಲಿ ಯುವತಿಗೆ ಮೋಸ ಮಾಡಿ ಆಕೆ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದ. ಶರಣ್ ಕುಮಾರ್ ಕೈ ಕೊಡುತ್ತಿದ್ದಂತೆ ದೃಢಿಗೆಡದ ಯುವತಿ ಶ್ರೀವಲ್ಲಿ ತನಗೆ ನ್ಯಾಯ ಬೇಕು ಎಂದು ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರ ಸಹಾಯ ಕೋರಿದ್ದಾರೆ. ಜೊತೆಗೆ ದಿಬ್ಬೂರಲ್ಲಿ ಪೊಲೀಸ್ ಠಾಣೆಯಲ್ಲಿ ಯುವಕನ ವಿರುದ್ಧ ದೂರು ದಾಖಲಿಸಿದ್ದಾರೆ. ದೂರು ದಾಖಲಾಗುತ್ತಿದ್ದಂತೆ ತಕ್ಷಣ ಕಾರ್ಯಪ್ರವೃತ್ತರಾದ ದಿಬ್ಬೂರಲ್ಲಿ ಪೊಲೀಸರು ಹಾಗೂ ಮಾನವ ಹಕ್ಕುಗಳ ಕಮಿಟಿ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿ ತಲೆಮರೆಸಿಕೊಂಡಿದ್ದ ಅರುಣ್ ಕುಮಾರ್ನನ್ನು ಪತ್ತೆ ಹಚ್ಚಿದ್ದಾರೆ. ಕೊನೆಗೆ ಪೊಲೀಸರು ಮತ್ತು ಮಾನವ ಹಕ್ಕುಗಳ ಕಮಿಟಿ ಪದಾಧಿಕಾರಿಗಳು ಯುವಕನಿಗೆ ಬುದ್ಧಿವಾದ ಹೇಳಿ ಇಬ್ಬರ ಕುಟುಂಬಸ್ಥರು ಹಾಗೂ ಎಲ್ಲರ ಸಮ್ಮುಖದಲ್ಲಿ ಅರುಣ್ ಕುಮಾರ್ ಮತ್ತು ಶ್ರೀವಲ್ಲಿಗೆ ವಿವಾಹ ಮಾಡಿಸಿದ್ದಾರೆ. ಯುವತಿಗೆ ನ್ಯಾಯ ಒದಗಿಸಿಕೊಟ್ಟ ದಿಬ್ಬೂರಲ್ಲಿ ಪೊಲೀಸರು ಹಾಗೂ ಮಾನವ ಹಕ್ಕುಗಳ ಕಮಿಟಿಯ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಏನು ಅನಿಸಿದೆ ಅಮ್ಮ ತಮಗೆ ಮದುವೆ ಆಗಿರೋದು ತಿಳಿಸ್ಬೇಕು? ತುಂಬ ಸಂತೋಷ. ಶರಣ್ ಕುಮಾರ್ ಅವರು ಪ್ರೀತಿ ಮಾಡಿಕೊಂಡು ಸುಮಾರು 3 ತಿಂಗಳ ಹಿಂದೆ ಅವರು ವೈಯಕ್ತಿಕವಾಗಿ ಮದುವೆ ಮಾಡಿಕೊಂಡಿದ್ದರು. ಕಾರಣಾಂತರಗಳಿಂದ ಅವರ ಮಧ್ಯದಲ್ಲಿ ಅಡಚಣೆಗಳಾಗಿ ದೂರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 2 ತಿಂಗಳ ಸತತ ಪ್ರಯತ್ನದಿಂದ ಇವತ್ತಿನ ದಿನ ಅವರಿಬ್ಬರು ಕೂಡ ನಮ್ಮ ಠಾಣೆಗೆ ಕರೆಸಿ ಮಾತಾಡಿದಾಗ ಪರಸ್ಪರ ಇಬ್ಬರು ಪ್ರೀತಿಯಿಂದ ಮಾತಾಡಿಕೊಂಡು ನಾವು ಎಲ್ಲರಿಗೂ ಗೌರವ ಕೊಟ್ಟು ನಾವು ಪ್ರೀತಿಯಿಂದ ಮದುವೆ ಮಾಡ್ಕೊಳ್ತೀವಿ ಅಂತ ಒಪ್ಪಿಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ಅದೇ ಒಂದು ಇದರಲ್ಲಿ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿಗಳು ಮತ್ತು ದೊಡ್ಡವರೆಲ್ಲ ಗ್ರಾಮಸ್ಥರೆಲ್ಲ ಕೂಡ ಸೇರಿ ಇಲ್ಲಿ ಇವ್ರಿಗೆ ಸಿಂಪಲ್ ಒಂದು ಮದುವೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರಿಗೆ ಏನೇನು ಅವಶ್ಯಕತೆ ಇದೆ ಅದನ್ನು ಕೂಡ ಕೊಡಿಸಿ ಮತ್ತೆ ಮದುವೆ ಮಾಡಿಸ್ಬೇಕು ಅನ್ನೋ ಒಂದು ಆಸೆ ಕೂಡ ನಮ್ಮಲ್ಲಿದೆ. ಹಾಗಾಗಿ ಇವತ್ತಿನ ದಿನ ಆತುರಾತ್ರವಾಗಿ ಏನು ಮದುವೆ ಮಾಡಿದ್ದೀವೋ ದಯವಿಟ್ಟು ಇನ್ನು ಮುಂದೆ ಇದೇ ರೀತಿ ಯಾವುದೇ ಒಂದು ಅಹಿತಕರ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬರದೆ ಮುಂದೆ ಒಳ್ಳೆ ಸುಖ ಸಂಸಾರವನ್ನು ನಡೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಮತ್ತು ಈ ದೊಡ್ಡವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ಈ ಒಂದು ದೇವರ ಗುಡಿಯಲ್ಲಿ ಮದುವೆ ಮಾಡಿರೋದ್ರಿಂದ ದೇವರ ಆಶೀರ್ವಾದ ಕೂಡ ಅವ್ರಿಗೆ ಇರಲಿ ಅಂತ ಜೀವನದಲ್ಲಿ ಒಳ್ಳೆ ಯಶಸ್ವಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನಾನು ಪ್ರೀತಿ ಮಾಡ್ತಾಯಿದ್ದೆ, ಶಿವಲ್ಲಿ ಪ್ರೀತಿ ಮಾಡ್ತಾಯಿದ್ದೆ. ಎಷ್ಟು ವರ್ಷದಿಂದ ಪ್ರೀತಿ ಮಾಡ್ತಾಯಿದ್ದೆ? ಒಂದು ವರ್ಷ. ನಿಮ್ಮ ಪ್ರೀತಿ ಎಲ್ಲಿ ಸ್ಟಾರ್ಟ್ ಆಯ್ತು? ಕಾಲೇಜಿಗೆ ಹೋಗ್ತಿದ್ದೆ ನೀವು? ಇಲ್ಲ, ಊರಲ್ಲಿ. ಅಲ್ಲಿಂದ ಇದು ಮಾಡಿ ಪ್ರೀತಿ ಮಾಡಿ ಆಮೇಲೆ ಏನೋ ಬಿಟ್ಟು ಹೋಗಿದ್ದಂತ ಇದು ಕೇಳಿಬಂತು. ಯಾವ ಕಾರಣದಿಂದ ಬಿಟ್ಟು ಹೋಗಿತ್ತು ಅಂತ? ಅವಾಗೇನೋ ಹಂಗಾಗಿತ್ತು, ಹೋಗಿದ್ವಿ. ಆಮೇಲೆ ಒಂದಾಗಿದ್ವಿ. ಏನು ಅನಿಸ್ತಿದೆ ಈಗ? ಸಂತೋಷ. ಮುಂದೆ ಏನಾಗಬೇಕು, ಏನು ಮಾಡಬೇಕು ಅಂತ ಹಂಗೆ ಹೋಗಿದ್ರು. ಇವಾಗ ಒಬ್ಬರು ಇದು ಮಾಡ್ತಾವ್ರೆ, ಅವ್ರಿಗಿನ್ನ ನಾವು ಚಾಲೆಂಜಿಗೆ ಮಾಡಿಸ್ಬೇಕಷ್ಟೇ. Gracias.
ಏನು ಈ ದಿನ ಅಂತಂದರೆ ಏನಪ್ಪ ಅಂತಂದರೆ ಶ್ರೀವಲ್ಲಿ ಅನ್ನೋಂಥ ಏನು ಒಂದು ಹೆಣ್ಮಗು ಬಂದು ಒಂದು ನಮ್ಮ ಕಮಿಟಿಗೆ ಒಂದು ದೂರನ್ನು ಕೊಡ್ತಾರೆ. ಏನು ಅಂತಂದರೆ ಈ ಥರ ನನಗೆ ಅನ್ಯಾಯ ಆಗಿದೆ, ಹಂಗಾಗಿ ನನಗೆ ನ್ಯಾಯ ಬೇಕಾಗಿದೆ ಅಂಥೇಳಿ ನಮಗೆ ಒಂದು ದೂರ ಮುಖಾಂತರ ನಮ್ಮ ಏನೋ ಒಂದು ಸಂಘಟನೆಗೆ ಮಾನವ ಹಕ್ಕು ಕಮಿಟಿ ಸಂಘಟನೆ ಕೊಟ್ಟಾಗ ಸತತವಾಗಿ ನಿರಂತರವಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು ಅಥವಾ ಮಹಿಳಾ ಸಾಂತ್ವನ ಕೇಂದ್ರಕ್ಕಿರ್ಬೋದು ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಸತತವಾಗಿ ಅವರಿಬ್ಬರನ್ನೂ ಒಗ್ಗೂಡಿಸ್ಬೇಕನ್ನಂಥ ಕೆಲಸ ನಿರಂತರವಾಗಿ ನಾವು ದೂರವಾಣಿ ಮೂಲಕ ಸಂಪರ್ಕದಲ್ಲಿದ್ದೀವಿ. ಇದ್ದಾದಮೇಲೆ ಅದೇ ಥರ ಏನು ನಮ್ಮ ದಿಬ್ಬರಳ್ಳಿ PSI ಆದಂಥ ನಾಗರಾಜ್ ಸರ್ ಅವ್ರಿಗೂ ಸಹ ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ. ಹಂಗಾಗಿ ಅವರು ಸಹ ಇದ್ರ ಹಿಂದೆ ಬೆನ್ನತ್ತಿ ಅವರು ಸಹ ಶ್ರಮ ವಹಿಸಿ ಇವ್ರನ್ನ ಒಗ್ಗೂಡಿಸಲೇಬೇಕು ಅನ್ನೋಂಥದ್ದು ಎಲ್ಲರೂ ಪಾತ್ರವೂ ಸಹ ಇದರಲ್ಲಿ ಇದೆ. ಏನಂತ ಮಹಿಳಾ ಸಾಂತ್ವನ ಕೇಂದ್ರದವ್ರು ಇರ್ಬೋದು ಅಥವಾ ನಮ್ಮ ಪೊಲೀಸು ಇಲಾಖೆಯವರು ಇರಬಹುದು, ಮತ್ತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಏನು ಬರ್ಗ್ಲಪ್ನು ಆಮೇಲೆ ತಿರ್ಗಾ ನಾಗರಾಜ್ ಅವರು ಮತ್ತು ಕೆಲವು ಗ್ರಾಮಸ್ಥರು ಮತ್ತು ಎಲ್ಲರೂ ಸಹ ಏನು ಇವ್ರನ್ನ ಒಗ್ಗೂಡಿಸ್ಬೇಕು ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಇವತ್ತು ಇವ್ರನ್ನ ಒಗ್ಗೂಡಿಸೋಂಥ ಕೆಲಸ ನಾವು ಮಾಡಿದ್ವಿ. ಮುಂದಿನ ದಿನದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಪ್ರೀತಿ ಮತ್ತು ಏನು ಒಂದು ವಿಶ್ವಾಸ ಅನ್ನೋಂಥ ರೀತಿಯಲ್ಲಿ ಅದಕ್ಕೆ ಯಾವುದೇ ಥರ ಸಹ ಅಷ್ಟೇ ನಾವು ಹೇಳೋದು, ಜಾತಿ ಭೇದ ಧರ್ಮ ಯಾವುದು ಸಹ ಅಡ್ಡಿ ಇಲ್ಲ. ಇರ್ತಕ್ಕಂಥದ್ದು ಒಂದೇ ಮನುಕುಲ. ಆ ಮನುಕುಲದಲ್ಲಿ ನಾವು ಉದ್ಭವ ಮಾಡಿರ್ತಕ್ಕಂಥದ್ದು ಅಷ್ಟೇ ಏನು ಜಾತಿ ಧರ್ಮ ಅನ್ನೋದು. ದಯವಿಟ್ಟು ಅದನ್ನು ಹೋಗಲಾಡಿಸ್ಬೇಕು. ಇಂಥವೆಲ್ಲ ಇದು ಮಾರ್ಗದರ್ಶನ ಆಗಬೇಕು ಜನರಿಗೆ ಅಂತ ನಾವು ಹೇಳೋದಕ್ಕೆ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಸಹ ಅಷ್ಟೇ ಇವ್ರಿಗೂ ಸಹ ಈಗ ಏನು ಅದ್ದೂರಿಯಾಗಿ ನಾವು ಒಂದು ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ವಿ. ಕಾರಣಾಂತರದಿಂದ ಅರ್ಜೆಂಟಾಗಿ ತಾರಾತೂರಿಯಾಗಿ ಈಗ ಈ ಸಣ್ಣದೊಂದು ಏನು ಹಾರ ಬದಲಾಯಿಸುವ ಮೂಲಕ ಇಲ್ಲಿ ನಾವು ಒಂದು ಮದುವೆಯ ರೀತಿಯಲ್ಲಿ ಈಗ ಇದ್ರಾಗಿ ಮಾಡ್ತಾ ಇದ್ವಿ. ಆಮೇಲೆ ಏನು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇಷ್ಟೇ ಇದಕ್ಕೆ ಮದುವೆ ಅಂತಂದೇಳ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕಾನೂನುಬದ್ಧವಾಗಿ ಅದನ್ನೇನು ಸಬ್ ರಿಜಿಸ್ಟ್ರ್ ಮ್ಯಾರೇಜ್ ಸಹ ಆಗಬೇಕು. ಹಂಗಾಗಿ ಅಲ್ಲಿ ನಮೂದ ಆದ ನಂತರ ಏನು ನಮ್ಮ ಕಡೆಯಿಂದ ನಾವು ಸಹ ಏನು ಇವರಿಗೆ ಚಿನ್ನದ ತಾಳಿ ಸಹ ಕೊಟ್ಟು ಒಂದು ಸುಮಾರು ಇವ್ರ ಕಡೆ ಅಷ್ಟೇ ಅವ್ರ ಕಡೆ ಅಷ್ಟೇ ಎಷ್ಟು ಜನ ಬಂದರೂ ಸಹ ನಾವು ಮದುವೆ ಊಟ ಮಾಡಿ ಇದೇ ದಿಬ್ಬರಳ್ಳಿ ಭಾಗದಲ್ಲಿ ನಾವು ಎಲ್ಲರಿಗೂ ಅನ್ನ ಸಂದರ್ಪಣೆ ಸಹ ಮಾಡೋಕ್ಕೆ ಇಷ್ಟಪಡ್ತಾ ಇದ್ವಿ. ನಾನು ಈ ಹೆಣ್ಣು ಹೇಳಿದ್ದೆ ಸತತವಾಗಿ ನಿನ್ನ ಅಣ್ಣನ ಥರ ಏನು ತವ್ರ ಮನೆ ಏನಿದೆಯೋ ಆ ಥರ ನಾವು ನಿಮ್ಮನ್ನು ನೋಡ್ಕೊಂತೀನಮ್ಮ, ದಯವಿಟ್ಟು ನೀನು ಯಾವುದಕ್ಕೂ ಹೊರೆ ಆಗೋಕ್ಕೆ ಹೋಗಬೇಡ, ನಿಮ್ಮ ಬೆನ್ನಿಂದೆ ನಾನು ಇದ್ದೇ ಇರ್ತೀನಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ಹಂಗಾಗಿ ಇವತ್ತು ಸಹ ನಾನೇನು ಒಂದು ಅಣ್ಣನ ರೀತಿನೇ ತವ್ರ ಮನೆ ರೀತಿಯಲ್ಲಿ ಏನೈತೆ ಅದನ್ನು ನಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ.